ದಿನದಿಂದ ದಿನಕ್ಕೆ ಬೆಲೆಗಳಂತೂ ಏರಿಕೆ ಆಗ್ತಾನೆ ಇದ್ದಾವೆ. ಓಕೆನಾ. ಸೊ ಈ ಹಿಂದೆ ಬರೋಬ್ಬರಿ 3 ಬಾರಿ ಪೆಟ್ರೋಲ್ ಆ್ಯಂಡ್ ಡೀಸೆಲ್ನ ಬೆಲೆಯನ್ನು ಏರಿಕೆ ಮಾಡಲಾಗಿತ್ತು. ರೀಸೆಂಟಾಗಿ ಎಣ್ಣೆಯ ಬೆಲೆ, ಅದೇ ರೀತಿ ಅಕ್ಕಿಯ ಬೆಲೆನೂ ಸಹ ಏರಿಕೆ ಆಗಿತ್ತು. ಆದರೆ ಈಗ ಬೇಳೆಗಳು, ಓಕೆನಾ, ದಿನ ಬಳಕೆಗೆ ಬಳಸ್ತಕ್ಕಂತಹ ಬೇಳೆಗಳ ಬೆಲೆ ಏರಿಕೆಯಾಗಿದೆ. ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೀವು ಚಾನಲ್ಗೆ ಮೊದಲನೇ ಬಾರಿ ಭೇಟಿ ನೀಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಅಕ್ಕಿಯ ಬೆಲೆ ಏರಿಕೆಯಾಗಿದೆ, ಅಡುಗೆ ಎಣ್ಣೆಯ ಬೆಲೆ ಏರಿಕೆಯಾಗಿದೆ, ಅಫ್ಕೋರ್ಸ್ ಗ್ಯಾಸ್ನ ಬೆಲೆ ಏರಿಕೆಯಾಗಿದೆ. ಇದೇ ನಿಟ್ಟಿನಲ್ಲಿ ಇದೀಗ ಬೇಳೆಗಳು, ತೊಗರಿಬೇಳೆ, ಹೆಸರು ಬೇಳೆ ಮತ್ತು ಕಡಲೆಬೇಳೆ, ಸೊ ಈ ಬೇಳೆಗಳ ಬೆಲೆಯೂ ಸಹ ಇದೀಗ ಏರಿಕೆಯಾಗಿದೆ. ಎಷ್ಟು ಏರಿಕೆಯಾಗಿದೆ ಅನ್ನೋದರ ಮಾಹಿತಿಯನ್ನು ತಿಳ್ಕೊಳೋದಾದ್ರೆ, ಪ್ರತಿ ಬೇಳೆಯಲ್ಲಿ 2 ರೂಪಾಯಿ ಏರಿಕೆಯಾಗಿದೆ ಅಂತ ಹೇಳಿ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಅದೇ ರೀತಿ ರವೆ, ಗೋಧಿ ಹಿಟ್ಟು, ಇದರ ಬೆಲೆನೂ ಸಹ ಏರಿಕೆಯಾಗಿದೆ. ಓಕೆನಾ. ಇದರ ಬೆಲೆ ಏರಿಕೆಗೆ ಪ್ರಮುಖವಾಗಿರ್ತಕ್ಕಂತಹ ಕಾರಣ ಏನು, ಅದು ನಮಗೆ ಬೇಕಾಗಿರುತ್ತೆ. ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣವನ್ನು ನಾವು ಹುಡ್ಕೊಂಡು ಹೋದರೆ ಅದು ಪೆಟ್ರೋಲ್ ಆ್ಯಂಡ್ ಡೀಸೆಲ್. ಯಾಕೆಂತಂದರೆ ಬೇರೆ ಕಡೆಯಿಂದ ಇಲ್ಲಿಗೆ ಸರಬರಾಜು ಮಾಡೋದಕ್ಕೆ ಅಫ್ಕೋರ್ಸ್ ವಾಹನಗಳಿಗೆ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಬೇಕಾಗಿರುತ್ತೆ. ಅದರ ಬೆಲೆ ಏರಿಕೆ ಆಗಿರ್ತಕ್ಕಂಥ ಕಾರಣದಿಂದ ಇಲ್ಲಿ ಬೇಳೆಗಳ ಬೆಲೆನೂ ಸಹ ಏರಿಕೆ ಆಗ್ತಿದೆ ಅಂತ ಹೇಳಿ ಇದೀಗ ಮಾಹಿತಿ ಆದರೆ ತಿಳಿಸಿರ್ತಕ್ಕಂಥದ್ದು. ಓಕೆನಾ. ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನ್ನ ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.